ಒಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈಗ ಸಿ.ಎಂ ಆಗಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ರೆ ಡಿ.ಕೆ.ಶಿ ವಿರುದ್ಧ ಈಗ ದಲಿತ ನಾಯಕರು ಈಗ ಬ್ರಹ್ಮಾಸ್ತ್ರವನ್ನೇ ಹೂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವಾಗೆಲ್ಲ ಆಕ್ಟಿವ್ ಆಗ್ತಾರೆ ಆಗ ದಲಿತ ಪ್ಲೇ ಕಾರ್ಡ್ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಮೊನ್ನೆ ತಡರಾತ್ರಿ ಕೂಡ ಡಿನ್ನರ್ ಸಭೆ ಆಗಿದೆ. ದಲಿತ ಲೀಡರ್ಸ್ಗಳು ಸ್ಪೆಷಲಿ ದಲಿತ ಲೀಡರ್ಸ್ಗಳು ಡಿನ್ನರ್ ಸಭೆಯನ್ನು ಮಾಡಿದರು. ದಲಿತ ಸಿ.ಎಂ ಹಕ್ಕು ಮಂಡನೆಗೆ SC/ST ನಾಯಕರು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಧಿಕಾರ ಹಸ್ತಾಂತರವಾದರೆ ದಲಿತರಿಗೆ ಅವಕಾಶ ನೀಡಬೇಕು ಅಂತ. ಯಾಕಂದರೆ ಬಹಳ ವರ್ಷಗಳಿಂದಲೂ ಕೂಡ ದಲಿತ ಸಿ.ಎಂ ಕೂಗು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ದಲಿತರಿಗೊಂದು ಅವಕಾಶ ನೀಡಬೇಕು. ಲಿಂಗಾಯತ ನಾಯಕರಿಂದಲೂ ಕೂಡ ವರಿಷ್ಠರ ಮೇಲೆ ಒತ್ತಡ ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ ಅತಿ ಹೆಚ್ಚು ಶಾಸಕರಿರೋದು ಲಿಂಗಾಯತರು ಎಂಬ ಸಂದೇಶ ಆಲ್ರೆಡಿ ಹೈಕಮಾಂಡ್ಗೆ ರವಾನೆಯಾಗಿದೆ. ಹೈಕಮಾಂಡ್ ಜೊತೆ ನಮ್ಮ ಸಮುದಾಯ ಇದೆ ಅಂತ ಒಂದು ಕಡೆ MB ಪಾಟೀಲ್ ಕೂಡ ಹೇಳ್ತಾ ಇದ್ದಾರೆ. ಸಿ.ಎಂ ಸ್ಥಾನಕ್ಕೆ ತಮ್ಮ ಸಮುದಾಯವನ್ನು ಪರಿಗಣಿಸಬೇಕು ಅನ್ನುವಂಥ ಸಂದೇಶ ರವಾನೆ ಮಾಡದಂತೆ ಈಗ MB ಪಾಟೀಲ್ ಕಡೆಯಿಂದ ಒಂದು ಕಡೆ ಈಗ ಮೆಸೇಜ್ ಹೋದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈಗ ಸಿ.ಎಂ ಆಗಬೇಕು ಅಂತ ಅವ್ರು ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ. ರೂಪೇಶ್ ಸಾಕಷ್ಟು ಡೀಟೇಲ್ಸ್ ಕೊಡ್ತಾ ಇದ್ರಿ. ಒಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಈಗ ತೆರೆಮರೆಯಲ್ಲಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಒತ್ತಡ ಹಾಕ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿರುವ ಬೆನ್ನಲ್ಲೇ ಈಗ ದಲಿತ ನಾಯಕರು ಕೂಡ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಇನ್ನೊಂದು ಕಡೆ ಲಿಂಗಾಯತ ನಾಯಕರು ಕೂಡ ಈಗ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಈ ಎಲ್ಲ ಒಂದಿಷ್ಟು ಜಂಜಾಟದ ನಡುವೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರ್ಬೋದು ಅಂತ ರೂಪೇಶ್? ನಿಜ ಸಚಿನ್, ಯಾಕಂತ ಹೇಳಿದ್ರೆ ರಾಜಕೀಯದ ಒಂದು ಸೂತ್ರ ಇದೆ. ಒಂದು ಗೆಲ್ಲಬೇಕು, ಇಲ್ಲ ಅಂದ್ರೆ ಗೊಂದಲಕ್ಕೆ ಒಳಪಡಿಸಬೇಕು ಅಂತ ಹೇಳಿ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಗೆಲ್ಲಬೇಕು ಅಂತೇಳಿ ಹೊರಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ತನಗೆ ಬೆಂಬಲ ಇದೆ ಅಂತೇಳಿ ಹೈಕಮಾಂಡ್ ಬೆಟ್ಟಿಗೆ ಕಾದು ನಿಂತಿದ್ದಾರೆ. ಆದ್ರೆ ಈಗ ಸಿ.ಎಂ ಬದಲಾವಣೆ ಇವತ್ತು ನಾಳೆ ನಾಡಿದ್ದೇ ಆಗ್ಬಿಡುತ್ತೆ ಅಂತ ಹೇಳಿ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಬಜೆಟ್ ಇದೆ, ಬಜೆಟ್ ಅನ್ನು ಮಾಡಬೇಕು. ಅದಾದ ಬಳಿಕ ಪಂಚರಾಜ್ಯ ಚುನಾವಣೆ ಇದು ಏಪ್ರಿಲ್ ಮೇ ತಿಂಗಳಲ್ಲಾಗುತ್ತೆ. ಅದಾದ ಬಳಿಕ ಜೂನ್ ಜುಲೈ ತಿಂಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಹಾಗೆ ರಾಜ್ಯಸಭೆಯ ಒಂದಿಷ್ಟು ಸ್ಥಾನಗಳಿಗೆ ಚುನಾವಣೆ ಇರುತ್ತೆ. ಎಲ್ಲಾ ಗೊಂದಲ ನಡುವೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲು ಸದ್ಯಕ್ಕೆ ಕಷ್ಟ ಅಂತ ಹೇಳಿದ್ರು ಕೂಡ ತಮ್ಮ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅದಕ್ಕೆ ಹೊಂದಿಕೊಂಡಂತೆ ಡಿ.ಕೆ. ಶಿವಕುಮಾರ್ ಅಷ್ಟೆಲ್ಲ ಪ್ರಯತ್ನವನ್ನ ತಮ್ಮ ಪಟ್ಟನ್ನ ಹಾಕ್ತಾರೋ ಅದಕ್ಕೆ ಮರುಪಟ್ಟಣ ಸಿ.ಎಂ ಟೀಮ್ ಆಗ್ತಾ ಇಲ್ಲ. ಸಿ.ಎಂ ಟೀಮ್ ನಲ್ಲಿ ದಲಿತ ನಾಯಕರು ಅದೇ ರೀತಿ ಲಿಂಗಾಯತ ನಾಯಕರುಗಳು ಆಗ್ತಾ ಇದ್ದಾರೆ. ಮೊನ್ನೆ ಲಿಂಗಾಯತ ನಾಯಕರುಗಳು ದಲಿತ ನಾಯಕರು ಸಭೆಯನ್ನ ಮಾಡಿದ್ರು. ಒಂದು ವೇಳೆ ಸಿ.ಎಂ ಸಿದ್ದರಾಮಯ್ಯನವರು ಮುಂದುವರಿಯುವಂತ ಆಶಯ ಹೈಕಮಾಂಡ್ ಅವ್ರನ್ನ ಇಳಿಸಲೇಬೇಕು ಅಂತ ಹೇಳಿದ್ರೆ ದಲಿತರನ್ನ ಸಿ.ಎಂ ಮಾಡಬೇಕು ಅಂತೇಳಿ ಆಗ್ರಹ ಮಾಡಿದ್ರೆ ಈ ಸಭೆಯಲ್ಲಿ ಮುನಿಯಪ್ಪನವರು ಇದ್ರು, ಶಿವರಾಜ್ ತಂಗಡಗಳಿದ್ರು, ಅದೇ ರೀತಿಯಾಗಿ ಪರಮೇಶ್ವರ್ ಕೂಡ ಇದ್ರು. ಅದೇ ರೀತಿ MB ಪಾಟೀಲ್ ಕೂಡ ಪಟ್ಟು ಹಿಡಿತಿದ್ದಾರೆ. ನಮ್ಗೆ ಲಿಂಗಾಯತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಶಾಸಕರಿದ್ದಾರೆ. ಹೀಗಾಗಿ ಅವ್ರಿಗೊಂದು ಅವಕಾಶ ಯಾಕೆ ಕೊಡಬಾರ್ದು? ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಅವಕಾಶ ಕೊಟ್ರೆ ಮತ್ತಷ್ಟು ವೋಟ್ ಬ್ಯಾಂಕ್ ಆ ಕಡೆಯಿಂದ ಉತ್ತರ ಕರ್ನಾಟಕ ಭಾಗದಿಂದ ಬರ್ಲಿಕ್ಕೆ ಸಹಕಾರಿ ಆಗುತ್ತೆ. ಹೀಗಾಗಿ ಈ ತಂತ್ರಗಾರಿಕೆಯನ್ನು ಹೈಕಮಾಂಡ್ ಬಳಸಬಹುದಲ್ಲ ಅಂತ ಹೇಳಿ ಒಂದಿಷ್ಟು ಚರ್ಚೆಯನ್ನು ಹುಟ್ಟು ಆಗ್ತಾ ಇದ್ದಾರೆ. ಏನು ಗೆದ್ದೇ ಬಿಡ್ತಾರ ಅಂತ ಹೇಳಿ ಇಲ್ಲ, ಗೊಂದಲವನ್ನು ಸೃಷ್ಟಿಸೋದು. ಹೀಗಾಗಿ ಹೈಕಮಾಂಡ್ ಕೂಡ ಅಧಿಕಾರ ಹಂಚಿಕೆ ಬಂದಾಗ ಒಂದಿಷ್ಟು ಗೊಂದಲ ಆಗ್ಬೇಕು. ಆ ಮೂಲಕ ಸಿ.ಎಂ ಸಿದ್ದರಾಮಯ್ಯನ ಹತ್ರ ಉಳ್ಕೊಳ್ಬೇಕು ಅನ್ನೋ ತಂತ್ರಗಾರಿಕೆ ಇರಬಹುದು. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.